श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समुद्भविजय चतुर्थ सर्ग 18ನೇ ಶ್ಲೋಕ. अनुत्तरज्ञः सतमर्थयन् पुनः यतीन्द्रमानम्य गतः प्रियायुतः गृहे वसन्कल्पसमान् क्षणान्नयन् सुताननेन्दोरनिशं ततो स्मरत्. अनुत्तरज्ञः सः तम् अर्थयन् पुनः यतीन्द्रम् आनम्य गतः प्रियायुतः गृहे वसन् कल्पसमान् क्षणान् नयन् ಸುತಾನನೇಂದೋಃ ಅನಿಶಂ ತತಃ ಅಸ್ಮರತ್. ಅಂದ್ರೆ ಸನ್ಯಾಸ ತೆಗೆದುಕೋಬೇಡ ಹಾಗೆ ಅಂತ ಮಧ್ಯಗೇಹ ಭಟ್ಟರು ಮತ್ತು ಅವರ ಮಡದಿಯರು ಮಗನಾದ ವಾಸುದೇವನ ಹತ್ರ ಪ್ರಾರ್ಥನೆಯನ್ನ ಮಾಡಿದಾಗ ಹೇಗೆ ಪ್ರಾರ್ಥನೆ ಮಾಡಿದರು? ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರು. ಆಗ ವಾಸುದೇವ ಹೇಳಿದರು, ನಾನೇ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು, ತಂದೆ ತಾಯಿ ಹತ್ರ ಅಪ್ಪಣೆ ಕೊಡಿಸು ಹಾಗೆ ಅಂತ. ಆದ್ರೆ ನೀವೇ ಪರಮಾತ್ಮನ ಪ್ರಚೋದನೆಯಂತೆ ನೀವೇ ನಮಸ್ಕಾರ ಮಾಡಿಬಿಟ್ರಿ, ನನಗೆ ನೀವೇ ಅಪ್ಪಣೆ ಕೊಟ್ಟಂತೆ ಆಯ್ತು. ಯಾಕೆ ಸೇವಕರಿಗೆ ದೊಡ್ಡವರು ನಮಸ್ಕಾರ ಮಾಡಬಾರದು ಹಾಗೆ ಅಂತ ಇಷ್ಟು ಮಾತನ್ನ ಹೇಳಿದಾಗ ಮುಂದೆ ಏನಾಯ್ತು ಎಂಬ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ತತಃ ಸಹ ಮಧ್ಯಗೇಹ ಭಟ್ಟರು ಉತ್ತರಂ ನ ಜಾನಾತಿ ಇತಿ ಪ್ರತ್ಯುತ್ತರಂ ನ ಜಾನಾತಿ ಇತಿ ಅನುತ್ತರಜ್ಞ. ವಾಸುದೇವ ಈ ರೀತಿಯಾಗಿ ಹೇಳಿದ್ರೆ ತಂದೆ ಏನು ಉತ್ತರ ಕೊಡಬೇಕು? ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತವರಿಗೆ, ಸುಮ್ಮನಾಗ್ಬಿಟ್ರು ಅಷ್ಟೆ. ಪುತ್ರೋಕ್ತ ವಾಕ್ಯಸ್ಯ ಪ್ರತ್ಯುತ್ತರಂ ದಾತುಂ ಅಜಾನನ್ ಇತ್ಯರ್ಥ. ಮಗ ಹೇಳಿದ ಮಾತಿಗೆ ಪ್ರತ್ಯುತ್ತರ ಹೇಳಲಿಕ್ಕೆ ಗೊತ್ತಿಲ್ಲದೆ ಅಂತ ಅರ್ಥ. ಪ್ರಿಯಾಯುತಃ ಪುನಃ ತಮ್ಮ ಅರ್ಥಯನ್, ತಮ್ಮ ಮಡದಿ ಭಾರ್ಯಾಯುತಃ ಸನ್ ಪುನಃ ಪುತ್ರಂ ಅರ್ಥಯನ್, ಮತ್ತು ಮಗನತ್ರ ಪ್ರಾರ್ಥನೆ ಮಾಡಿದರಂತೆ. ಏನಂತ? ಅಯಿ ನಂದನ ತ್ವಯ ಯತ್ಯಾಶ್ರಮೋ ನ ಸ್ವೀಕರ್ತವ್ಯ. ಮಗನೇ, ನೀನು ಯತ್ಯಾಶ್ರಮವನ್ನ ಸ್ವೀಕಾರ ಮಾಡಬೇಡ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ತಮ್ ಯತೀಂದ್ರಂ, ಯತಿಶ್ರೇಷ್ಠರಾದ ಅಚ್ಯುತ ಪ್ರೇಕ್ಷರನ್ನು ಕೂಡ ಆನಮ್ಯ ನಮಸ್ಕಾರ ಮಾಡಿ ಅಸ್ಮೈ ಯತ್ಯಾಶ್ರಮೋ ನ ದೇಯ ಇತಿ ಪ್ರಾರ್ಥಯನ್ ಇತಿವ. ನಮಸ್ಕಾರ ಮಾಡಿ ಅವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರಂತ ಅಚ್ಯುತ ಪ್ರೇಕ್ಷರ ಹತ್ರ, ಸ್ವಾಮಿ ಇವರಿಗೆ ವಾಸುದೇವನಿಗೆ ಯತ್ಯಾಶ್ರಮವನ್ನ ನೀವು ಕೊಡಬೇಡಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡಿದರು ಅಂತ ಬರೀತಾರೆ. ಗತಃ ಸ್ವಮಂದಿರಂ ಗತಃ, ತಮ್ಮ ಮನೆಗೆ ಹೊರಟು ಹೋಗ್ಬಿಡ್ತಾರೆ. ಮಧ್ಯಗೇಹ ಭಟ್ಟರು ಅವ್ರ ಮಡದಿ ಇಬ್ರು ಕೂಡ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ತತಃ ಗೃಹೇ ವಸನ್, ಸ್ವಗೃಹ ಪ್ರಾಪ್ತಿಯ ನಂತರಂ, ತಮ್ಮ ಮನೆಗೆ ಹೋದ ಬಳಿಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಹೇಗೆ ವಾಸ ಮಾಡ್ತಾ ಇದ್ರು? ಕ್ಷಣಾನ್ ನಯನ್ ಅನಿಶಂ ಸುತಾನನೆಂದೋಃ ಅಸ್ಮರತ್ ಹಾಗೆ ಅಂತ. ವಸನ್ ಕ್ಷಣಾನ್ ನಯನ್ ಅಂದ್ರೆ ಏಕೈಕ ಕ್ಷಣಮಪಿ ಕಲ್ಪೇನ ಕಲ್ಪಾಕ್ಯ ಕಾಲೇನ ಸಮಾನ್ ಸದೃಶಾನ್ ಗಮಯನ್ ಅಂತ ಅರ್ಥ. ಒಂದೊಂದು ಕ್ಷಣವೂ ಕೂಡ ಒಂದೊಂದು ಕಲ್ಪ ಇದ್ದಾಗಿ ಇತ್ತಂತ. ಅಂದ್ರೆ ಒಂದು ಕಲ್ಪ ಅಂದ್ರೆ ಏನು? ಬ್ರಹ್ಮದೇವರ ಒಂದು ದಿನ ಅಂತ ಅರ್ಥ. ಬ್ರಹ್ಮದೇವರ ಒಂದು ದಿನ ಅಂದ್ರೆ ಎಷ್ಟು? 4 ಯುಗ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ಸೇರಿ ಸುಮಾರು 44 ಲಕ್ಷ ವರ್ಷ ಏನೋ ಬರ್ತದೆ ಒಟ್ಟು. ಅದು 71 ಬಾರಿ ತಿರುಗಿದರೆ ಒಂದು ಮನ್ವಂತರ. ಆ ರೀತಿಯಾಗಿ 14 ಬಾರಿ ತಿರುಗಿದರೆ ಒಂದು ಮನ್ವಂತರ. 71 ಮಹಾಯುಗ ತಿರುಗಿದ್ರೆ ಒಂದು ಮನ್ವಂತರ. ಆ ರೀತಿಯಾಗಿ 14 ಮನ್ವಂತರ ತಿರುಗಿದ್ರೆ ಬ್ರಹ್ಮದೇವರ ಒಂದು ಹಗಲು. ಅದೇ ತರ ಒಂದು 14 ಮನ್ವಂತರ ತಿರುಗಿದ್ರೆ ಒಂದು ರಾತ್ರಿ. ಇದನ್ನ ದಿನಕಲ್ಪ ಅಂತ ಕರೀತಾರೆ. ಅಷ್ಟು ವರ್ಷಗಳು ಕಳೆದಂತೆ ಒಂದೊಂದು ಕ್ಷಣವೂ ಕೂಡ ಅಷ್ಟು ದೀರ್ಘಕಾಲ ಆಯ್ತು ಅಂತ. ಅದು ದುಃಖದಲ್ಲಿದ್ದಾಗ ಹಾಗೆ ಆಗ್ತದೆ ನೋಡಿ. ಸುಖವಾಗಿದ್ದಾಗ ಟೈಮ್ ಬೇಗ ಹೊಟ್ಟೋಗ್ತದೆ. ದುಃಖದಲ್ಲಿದ್ದಾಗ ಒಂದೊಂದು ಕ್ಷಣವೂ ಕೂಡ ಕಲ್ಪಾಕ್ಯ ಕಾಲೇನ ಸಮಾನ್, ಒಂದು ಕಲ್ಪ ಸಮಾನವಾಗಿ ಇರುತ್ತದೆ. ಈ ರೀತಿಯಾಗಿ ಅವರಲ್ಲಿ
ಕಾಲವನ್ನು ಕಳೆಯುತ್ತಾ ಮನೆಯಲ್ಲಿ. ಯಾಕೆ? ಮಗನ ವಿರಹ, ಮಗನನ್ನು ಬಿಟ್ಟು ಹೇಗಿರೋದು, ನಮ್ಮನ್ನು ಯಾರು ರಕ್ಷಣೆ ಮಾಡೋರು ಎಂಬ ಒಂದು ಚಿಂತನೆ ಅವರಿಗೆ ತುಂಬಾ ಕಾಡ್ತಾ ಇತ್ತು ಅಂತ. ಈ ರೀತಿಯಾಗಿ ನಿರಂತರ ಸುತಾನನೆಂದೋಹೋ ಅಸ್ಮರತ್, ಆ ಮಗನ ಸುಂದರವಾದ ಚಂದ್ರನಂತ ಚಂದ್ರಮುಖವನ್ನ ಸ್ಮರಣೆ ಮಾಡ್ತಾ ಅಲ್ಲೇ ಕಾಲವನ್ನು ಕಳೀತಾ ಇದ್ರು ಅಂತ ಅರ್ಥ. ನೋಡಿ ಬರೀತಾರೆ ನೋಡಿ, ದುಃಖಿನಾಂ ಕ್ಷಣೋಪಿ ಕಲ್ಪಾಯತೆ, ದುಃಖದಲ್ಲಿ ಇರುವವರಿಗೆ ಒಂದು ಕ್ಷಣವೂ ಕೂಡ ಕಲ್ಪದಂತೆ ಆಗುತ್ತದೆ. ಸುಖಿನಾಂ ಕಲ್ಪೋಪಿ ಕ್ಷಣಾಯತೆ, ಸುಖದಲ್ಲಿ ಇರುವವರಿಗೆ ಒಂದು ಕಲ್ಪವೂ ಕೂಡ ಒಂದು ಕ್ಷಣದಂತೆ ಅಷ್ಟು ಬೇಗ ಕಳೆದೋಗ್ತದೆ. ಇತಿ ಪ್ರಸಿದ್ಧೇಹೇ ಅಂತ ಅರ್ಥ. ಪ್ರಸಿದ್ಧ ವಚನ ಇದು. ಈ ರೀತಿಯಾಗಿ ಅಲ್ಲಿ ಮಗನ ಚಿಂತೆ ಮಾಡ್ತಾ ಮತಿಗೆ ಭಟ್ಟರು ಕಾಲವನ್ನು ಕಳೆದರು ಅಂತ ಆಯ್ತು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.